ಗೋರಕ್ಷಣೆ ಯಾರ ಹೊಣೆ? ನಮ್ಮ ಹೊಣೆ, ನಮ್ಮ ಹೊಣೆ. ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಶಿವಮೊಗ್ಗದಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ್ ದಳದಿಂದ ಪ್ರತಿಭಟನೆ ನಡೆಸಲಾಯಿತು. ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಹಿಂದೂಗಳ ಕೆಣಕದಿರಿ ಎಂದು ಘೋಷಣೆ ಹಾಕಿದರು. ಗೋವುಗಳ ರಕ್ಷಣೆ ಮಾಡದ ಕಾರ್ಯಕರ್ತರ ಮೇಲೆ ರಾಜ್ಯ ಸರ್ಕಾರ ಪ್ರಕರಣ ದಾಖಲು ಮಾಡ್ತಾ ಇದೆ ಎಂದು ದೂರಿದರು. ರಕ್ತಪಾತ ಖಂಡಿತ, ಹಿಂದೂಗಳ ಕೆಣಕಿದ್ದಾರೆ. ರಕ್ತಪಾತ ಖಂಡಿತ, ರಕ್ತಪಾತ ಖಂಡಿತ, ಹಿಂದೂಗಳ ಕೆಣಕಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಕೈಗೊಂಡಾದ ಪೊಲೀಸ್ ಇಲಾಖೆಗೆ ಹೇಳಿ ಧಿಕ್ಕಾರ. ಭಾರತ್ ಮಾತಾ ಕಿ ಗೋವುಗಳನ್ನು ಹತ್ಯೆ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ್ ಮಾತಾ ಕಿ ಹಿಂದೂಗಳ ಕೆಣಕಿದ್ದಾರೆ. ರಕ್ತಪಾತ ಖಂಡಿತ. ರಕ್ಷಣೆ ಮಾಡಿದಂತಹ ಕಾರ್ಯಕರ್ತರ ಮೇಲೆ ಶಿವಮೊಗ್ಗದ ಹಿಂದೂ ಮುಖಂಡರು ನಮ್ಮ ಕರ್ನಾಟಕದ ಇತಿಹಾಸಕಾರ ಹಿಡಿದಿದ್ದಾರೆ. ಇಂಥವರು ಕೋಆರ್ಡಿನೇಷನ್ ಅಲ್ಲಿ ಸಹಾಯ ಆದ್ರೆ ಅವ್ರು ನಡ್ಕೊಂಡಿದ್ದೇನೋ ಮಾಹಿತಿ ಕೊಟ್ಟಿದ ತಕ್ಷಣ ಯಾವ ಹೆದ್ದಾರಿಗಳಲ್ಲಿ ಯಾವ ದೊಡ್ಡ ಅಪರಾಧ ಮಾಡಿದವರಾಗೆ ನೀವು ಅದನ್ನ ವಿಜೃಂಭಿಸ್ತೀರಿ. ನಿಮ್ಮ ಕಾನೂನಲ್ಲಿ ಇರ್ತಕ್ಕಂಥ ಏನು ಈ ಗೋಹತ್ಯಾ ನಿಷೇಧದಲ್ಲಿ ಇರ್ತಕ್ಕಂಥ ಯಾವ ಕ್ಲಾಸ್ಗಳಿದಾವೆ ಅವನ್ನ ಬಳಕೆ ಮಾಡಲಿಕ್ಕೆ ನಿಮಗೆ ಅಧಿಕಾರ ಇಲ್ವಾ? ಅಥವಾ ನೀವೇನಾದರೂ ಅದರಲ್ಲಿ ನಪುಂಸಕರಾಗಿ ಕೆಲಸ ಮಾಡ್ತಾ ಇದ್ದೀರಾ? ಯಾಕೆ ನಿಮಗೆ ಕಾನೂನು ಗೊತ್ತಿಲ್ವಾ? ಬೇರೆ ಎಲ್ಲದಕ್ಕೂ ನಮ್ಗೆ ಹೇಳ್ತೀರಿ ಕಾನೂನಿನ ಬಗ್ಗೆ. ಇದನ್ನ ಯಾಕೆ ಮಾಡಲಿಲ್ಲ? ಇಲ್ಲಿ ಆಟದ ಮೈದಾನಕ್ಕೆ ಕಾಂಪೌಂಡ್ ಹಾಕಿ ಪಾರ್ಕಿಂಗ್ ಮಾಡದಿದ್ದಾಗೆ ಮಾಡಿದಾಗ ಅವರ ಮೇಲೆ FIR ಹಾಕ್ಲಿಕ್ಕೆ ನಿಮಗೆ ಶಕ್ತಿ ಇರಲಿಲ್ವಾ? ಅವಾಗ ಹಿಂದೂ ಮುಸ್ಲಿಂ ದ್ವೇಷ ಬೆಳೆಯುತ್ತೆ, ಇದನ್ನ ನಿಲ್ಲಿಸಬೇಕು ಅನ್ನೋ ಮನವರಿಕೆ ಇರಲಿಲ್ವಾ ನಿಮಗೆ? ಎಲ್ಲದೂ ಇರುತ್ತೆ. ಆದರೆ ಇದರ ಅರ್ಥ ಏನು? ನೀವು ಯಾರ್ದೋ ಮರ್ಜಿಗೆ ಒಳಗಾಗಿದ್ದೀರಿ ಅಥವಾ ನಿಮಗೆ ಜೋಬ್ ತುಂಬುತ್ತೆ, ಯಾವುದೋ ಒಂದು ನಡೀತಾ ಇದೆ. ಯಾವ ಕಾರಣಕ್ಕಾಗಿ ಈ ತರ ಧೋರಣೆಯನ್ನು ತೋರಿಸ್ತಾ ಇದ್ದೀರಿ? ನಿಮ್ಮ ಒಬ್ಬರು ಉನ್ನತ ಅಧಿಕಾರಿಗೆ ನಾನೇ ಫೋನ್ ಮಾಡಿ ಹೇಳಿದೆ, ಇದೇನು ಅನ್ಯಾಯ ಮಾಡ್ತಾ ಇದ್ದೀರಿ ಸರ್, ನೀವು ಆಡಿದ ಮಾತಿಗೂ ನಡೆಸ್ತಕ್ಕಂಥ ಕಾರ್ಯಗಳಿಗೂ ತಾಳಮೇಳ ಇಲ್ವಲ್ಲ ಅಂತ. ಅವ್ರು ಹೇಳಿದ್ದಾರೆ, ಇಲ್ಲ ಈ ಕೇಸನ್ನ ಅದು ನನ್ನ ಗಮನಕ್ಕೆ ಬರದೆ ಬಂದೋಯ್ತು, ಅದನ್ನ ಸರಿ ಮಾಡ್ಕೊಡ್ತೀನಿ ಅಂತ. ಯಾವಾಗ ಸರಿ ಮಾಡ್ಕೊಡೋದು? ನೀವು ಸರಿ ಮಾಡ್ತೀರೋ ಅಥವಾ ನಾವೇ ನಮ್ಮ ಕಾರ್ಯಕರ್ತರ ಮೂಲಕ ಸರಿ ಮಾಡಿಸ್ಕೊಳ್ಳೋದು? ಇದನ್ನು ನೀವೇ ನಿಶ್ಚಯಿಸಬೇಕು. ನಾವು ಈಗ ಮಾನ್ಯ ಜಿಲ್ಲಾಧಿಕಾರಿಗಳು ಬಂದರೆ ಅವರೇ ಬರಬೇಕು, ಅವರೇ ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಿ, ಜಿಲ್ಲಾಧಿಕಾರಿಗಳಿಗೆ ನಾವು ಮೊದಲನೇದಾಗಿ ಮನವಿಯನ್ನು ಕೊಟ್ಟಿರೋದು. ಅವರ ಮನವಿಯ ಮೇರೆಗೆ ನಾವು ಎಲ್ಲರೂ ಶಾಂತತೆಯಿಂದ ನಾವು ನಮ್ಮ ಸಂಯಮವನ್ನು ಕಾಪಾಡಿಕೊಂಡಿದ್ದೀವಿ. ಆದರೆ ಈಗ ಜಿಲ್ಲಾಧಿಕಾರಿಗಳೇ ಹೇಳಬೇಕು ಈ ತಪ್ಪು ಯಾಕೆ ನಡೆದಿದೆ ಅಂತ. ಅದಕ್ಕೆ ನಾವು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಅದಕ್ಕಾಗಿ ಇಷ್ಟು ಜನ ಕಾರ್ಯಕರ್ತರು ಬಂದಿದ್ದಾರೆ. ಇದು ನೆಪ ಮಾತ್ರಕ್ಕೆ ಇಲ್ಲಿ ಸೇರಿರ್ತಕ್ಕಂಥ ಕಾರ್ಯಕರ್ತರು. ನಾವು ಸೈಲೆಂಟ್ ಆಗಿದ್ದೀವಿ ಅಂತ ಅರ್ಥ, ಇದರ ಆಳ ಎಷ್ಟಿದೆ ಅಂತ ಇನ್ನೂ ಯಾರಿಗೂ ಗೊತ್ತಿಲ್ಲ. ಈ ತರ ನೀವು ದೇಶದಲ್ಲಿ ದ್ವೇಷ ಭಾವನೆಯನ್ನು ಬಿತ್ತುವಂತ ಕೆಲಸವನ್ನು ಮಾಡಿ ದೇಶ ಕಟ್ಟುವಲ್ಲಿ ನಾವು ನಮ್ಮನ್ನು ಬಳಸಿಕೊಂಡು ನೀವು ಕೈ ಜೋಡಿಸಿ. ನಮ್ಮಲ್ಲಿ ವೈಷಮ್ಯವನ್ನು ಬೆಳೆಸುವಂತ ಕಾರ್ಯವನ್ನು ಮಾಡ್ತಾ ಇದ್ದೀರಿ. ದಯಮಾಡಿ ಇದನ್ನು ಮಾಡಬೇಡಿ. ಆರಕ್ಷಕ ಠಾಣೆಯ ಸಿಬ್ಬಂದಿಗಳು ಮತ್ತು ಅವರ ಆಡಳಿತ ಮಂಡಳಿ ಪ್ರಪಂಚಾದ್ಯಂತ ಇದೆ. ಇದೇನು ಬರೀ ಶಿವಮೊಗ್ಗದಲ್ಲಿಲ್ಲ, ಮಂಗಳೂರಲ್ಲಿಲ್ಲ, ಬೆಂಗಳೂರಲ್ಲಿಲ್ಲ ಅಂತಲ್ಲ, ಪ್ರಪಂಚದಲ್ಲಿ 66 ದೇಶಗಳಲ್ಲಿ ನಮ್ಮದು ವಿಶ್ವ ಹಿಂದೂ ಪರಿಷತ್ತಿನ ಸಂಘಟನೆ ಕೆಲಸ ಕಾರ್ಯನಿರ್ವಹ. ನಾವೆಲ್ಲೂ ದ್ವೇಷದಿಂದ, ತೊಂದರೆಯಿಂದ ದೇಶಕ್ಕೆ ಹಾನಿಯಾಗುವಂಥ ಕೆಲಸ ಯಾರೂ ಮಾಡ್ತಾ ಇಲ್ಲ. ಪ್ರತಿಯೊಬ್ಬರೂ ದೇಶ ಕಟ್ಟುವ ನಿಟ್ಟಿನಲ್ಲಿ ಕಾರ್ಯತತ್ಪರರಾಗಿರ್ತೇವೆ. ಅವ್ರ ಜೊತೆ ನೀವು ಶಾಮೀಲಾಗಿ ಏನು ಕೆಲಸ ಮಾಡ್ತಾ ಇದ್ದೀರಿ ಅನ್ನೋದನ್ನ ನೀವುಗಳೆಲ್ಲ ಸ್ವಲ್ಪ ಯೋಚನೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ದಯಮಾಡಿ ಇನ್ನೊಮ್ಮೆ ಆರಕ್ಷಕ ಸಿಬ್ಬಂದಿಗಳು ನೀವು ಮಾಡಿದ